ವೈದ್ಯಕೀಯ ಪ್ರವೇಶಕ್ಕಾಗಿ ಮೇ 3ರಂದು ನಡೆದಿದ್ದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪರೀಕ್ಷೆಯನ್ನು ರದ್ದು ಮಾಡಿರುವುದಾಗಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ತಿಳಿಸಿದೆ. ಇದರಿಂದ ವೈದ್ಯರಾಗುವ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಆಘಾತಕ್ಕೊಳಗಾಗಿದ್ದಾರೆ. ಶೀಘ್ರದಲ್ಲೇ ಪರೀಕ್ಷೆಯ ಹೊಸ ದಿನಾಂಕ ನಿಗದಿ ಮಾಡೋದಾಗಿ ಪರೀಕ್ಷಾ ಮಂಡಳಿ ಹೇಳಿದೆ. ರಾಜಸ್ಥಾನದ ಸಿಕರ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪ ಕೇಳಿಬಂದಿತ್ತು. ಕೈ ಬರಹದಲ್ಲಿದ್ದ 120ಕ್ಕೂ ಹೆಚ್ಚು ಪ್ರಶ್ನೆಗಳಿದ್ದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಜೀವಶಾಸ್ತ್ರ ಪತ್ರಿಕೆಯಲ್ಲಿ 90 ಪ್ರಶ್ನೆಗಳು ಹಾಗೂ ರಸಾಯನಶಾಸ್ತ್ರ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳು ಸೋರಿಕೆಯಾಗಿದ್ವು. ಈ ಸಂಬಂಧ ತನಿಖೆ ನಡೆಸಿದ ರಾಜಸ್ಥಾನ ಪೊಲೀಸರು ಈವರೆಗೆ 45 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಿ ಆದೇಶಿಸಿದೆ. 2026-27ನೇ ಸಾಲಿನ ನೀಟ್ ಪರೀಕ್ಷೆ ಮೇ 3ರಂದು ದೇಶದ 551 ನಗರಗಳಲ್ಲಿ, ವಿದೇಶದ 15 ನಗರಗಳಲ್ಲಿ ನಡೆದಿತ್ತು. 22,97,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ರು. ಈ ಪೈಕಿ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ರಾಜಸ್ಥಾನದ ಸಿಕರ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಮೊದಲಿಗೆ ಬೆಳಕಿಗೆ ಬಂದಿತ್ತು. ಪರೀಕ್ಷೆಯ 2 ದಿನ ಮೊದಲು ಕೈಬರಹದಲ್ಲಿದ್ದ 400 ಪ್ರಶ್ನೆಗಳಿದ್ದ ಸಂಭಾವ್ಯ ಪ್ರಶ್ನೆಗಳ ಗೆಸ್ ಪೇಪರ್ ವೈರಲ್ ಆಗಿತ್ತು. ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ನಲ್ಲಿ ವೈರಲ್ ಆದ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 120 ಪ್ರಶ್ನೆಗಳು ಅಸಲಿ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 120 ಪ್ರಶ್ನೆಗಳಿಗೆ ಹೋಲಿಕೆಯಾಗಿದ್ವು. ಸೋರಿಕೆಯಾದ ಪ್ರಶ್ನೆಗಳ ಕ್ರಮ ಸಂಖ್ಯೆ, ಪರೀಕ್ಷೆಯಲ್ಲಿ ಕೇಳಿದ್ದ ಪ್ರಶ್ನೆಗಳ ಕ್ರಮ ಸಂಖ್ಯೆ, ಮಲ್ಟಿಪಲ್ ಚಾಯ್ಸ್ ಅಥವಾ ಹಲವು ಆಯ್ಕೆಗಳ ಪ್ರಶ್ನೆಗಳ ಉತ್ತರವೂ ಸಹ ಹೋಲಿಕೆಯಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ಪರೀಕ್ಷೆಯನ್ನ ಅತ್ಯಂತ ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ನಡೆಸಲಾಗಿದೆ. ಮೇ 7ರ ಸಂಜೆ ಪರೀಕ್ಷಾ ಅಕ್ರಮದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿತ್ತು. ಇದೀಗ ಏಕಾಏಕಿ ಪರೀಕ್ಷೆ ರದ್ದು ಮಾಡಿದ್ದಾಗಿ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರಿಗೆ 2 ಆಯಾಮದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಗ್ಗೆ ಸುಳಿವು ಸಿಕ್ಕಿದೆ. ಮೊದಲಿಗೆ ಸದ್ಯ ಕೇರಳಂನ ಮೆಡಿಕಲ್ ಕಾಲೇಜೊಂದರಲ್ಲಿ ಓದುತ್ತಿರುವ ರಾಜಸ್ಥಾನದ ಚುರು ಮೂಲದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಎರಡನೆಯದಾಗಿ ಹರಿಯಾಣದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನಲಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಮಾಫಿಯಾದವರು ಮಹಾರಾಷ್ಟ್ರದ ನಾಶಿಕ್ನಲ್ಲಿ ಭೇಟಿಯಾಗಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ ಒಂದರಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಿಸಲಾಗಿದೆ. ನಂತರ ನಾಶಿಕ್ನಿಂದ ಹರಿಯಾಣಕ್ಕೆ ಲೀಕ್ ಆದ ಪ್ರಶ್ನೆ ಪತ್ರಿಕೆಗಳು ರವಾನೆಯಾಗಿವೆ. ಈ ಪೈಕಿ ಪ್ರಶ್ನೆ ಪತ್ರಿಕೆಯ 10 ಕಾಪಿಗಳನ್ನ ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣಕ್ಕೆ ರವಾನೆ ಮಾಡಲಾಗಿದೆ. 5 ವಿವಿಧ ಪ್ರಶ್ನೆ ಪತ್ರಿಕೆಗಳ ಸೆಟ್ ಅನ್ನ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನಾಶಿಕ್ನ ಕೊರಿಯರ್ ಉದ್ಯೋಗಿಗಳು ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಓರ್ವ ಕೊರಿಯರ್ ಉದ್ಯೋಗಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಹಿಂದೆ ದೊಡ್ಡ ಮಾಫಿಯಾವೇ ನಡೆದಿರುವುದು ಗೊತ್ತಾಗಿದೆ. ರಾಜಸ್ಥಾನ, ಕೇರಳ, ಮಹಾರಾಷ್ಟ್ರ ಸೇರಿ ಹಲವು ರಾಜ್ಯಗಳಲ್ಲಿ ಗೆಸ್ ಪೇಪರ್ ಹೆಸರಿನಲ್ಲಿ ಕೈಬರಹದ ಸೋರಿಕೆಯಾದ ಪ್ರಶ್ನೆಗಳಿದ್ದ ಪೇಪರ್ಗಳು ಲೀಕ್ ಆಗಿವೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೀಟ್ ಪರೀಕ್ಷೆಗೆ 2 ದಿನ ಮೊದಲೇ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳ ಕೈ ಸೇರಿವೆ. ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ವಿಡಿಯೋ ಸಹ ವೈರಲ್ ಆಗಿದೆ. ಕೈಬರಹದಲ್ಲಿದ್ದ ಪ್ರಶ್ನೆಗಳನ್ನ ಪಿಡಿಎಫ್ ಮಾಡಿ ಪ್ರೈವೇಟ್ ಮಾಫಿಯಾ ಚಾನೆಲ್ ಹೆಸರಿನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ರವಾನಿಸಲಾಗಿದೆ. ಇನ್ನು ಪಿಡಿಎಫ್ ಓಪನ್ ಮಾಡಲು ಪಾಸ್ವರ್ಡ್ ಅಳವಡಿಸಲಾಗಿತ್ತು. ಲೀಕ್ ಮಾಫಿಯಾ ಎಂದೇ ಪಾಸ್ವರ್ಡ್ ಇಡಲಾಗಿತ್ತು. ಇನ್ನು ವಾಟ್ಸ್ಆಪ್ನಲ್ಲಿ 400 ಸದಸ್ಯರಿರುವ ಗ್ರೂಪ್ ಮಾಡಿ ಮೇ 1ರಿಂದಲೇ ಪ್ರಶ್ನೆ ಪತ್ರಿಕೆಗಳನ್ನ ಹಂಚಲಾಗಿದೆ. ಇನ್ನು ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ 30,000ದಿಂದ 28 ಲಕ್ಷದವರೆಗೂ ಮಾರಾಟ ಮಾಡಲಾಗಿದೆ ಅಂತ ವರದಿಯಾಗಿದೆ. ಹಣ ಕೊಟ್ಟ ವಿದ್ಯಾರ್ಥಿಗಳಿಗಷ್ಟೇ ಲೀಕ್ ಆದ ಪ್ರಶ್ನೆಗಳಿದ್ದ ಪತ್ರಿಕೆಯನ್ನ ರವಾನೆ ಮಾಡಲಾಗಿದೆ. ರದ್ದಾದ ನೀಟ್ ಯುಜಿ ಪರೀಕ್ಷೆಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮರುಪರೀಕ್ಷೆ ನಡೆಸಲಿದೆ. ಶೀಘ್ರದಲ್ಲೇ ಮರುಪರೀಕ್ಷೆಯ ದಿನಾಂಕ ಘೋಷಿಸುವುದಾಗಿ ಎನ್ಟಿಎ ಹೇಳಿದೆ. ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಮತ್ತೆ ನೋಂದಣಿ ಮಾಡುವ ಅಗತ್ಯವಿಲ್ಲ. ವಿದ್ಯಾರ್ಥಿಗಳು ಪಾವತಿಸಿರುವ ಶುಲ್ಕವನ್ನ ರೀಫಂಡ್ ಮಾಡಲಾಗುತ್ತೆ. ಸ್ವಂತ ಖರ್ಚಿನಲ್ಲೇ ಎನ್ಟಿಎ ಮರುಪರೀಕ್ಷೆ ನಡೆಸಲಿದೆ. ವಿದ್ಯಾರ್ಥಿಗಳಿಗೆ ಹೊಸದಾಗಿ ಹಾಲ್ ಟಿಕೆಟ್ ವಿತರಣೆ ಮಾಡಲಾಗುತ್ತೆ. ಪರೀಕ್ಷಾ ಕೇಂದ್ರಗಳಲ್ಲೂ ಯಾವುದೇ ಬದಲಾವಣೆ ಇರೋದಿಲ್ಲ. ನೀಟ್ ಪರೀಕ್ಷೆ ಪಠ್ಯದಲ್ಲೂ ಯಾವುದೇ ಬದಲಾವಣೆ ಇರೋದಿಲ್ಲ. ವಿದ್ಯಾರ್ಥಿಗಳು ಗೊಂದಲ, ಆತಂಕ ಪಡೋದು ಬೇಡ ಅಂತ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಹೇಳಿದೆ. ನೀಟ್ ಮರುಪರೀಕ್ಷೆಗೆ ಮತ್ತೆ ತಯಾರಿ ನಡೆಸುವಂತೆಯೂ ಎನ್ಟಿಎ ಸೂಚನೆ ನೀಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದು ಮಾಡಿದ ಬೆನ್ನಲ್ಲೇ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘ ಎನ್ಎಸ್ಯುಐ ನೇತೃತ್ವದಲ್ಲಿ ಧರಣಿ ನಡೆಸಿದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ದೆಹಲಿಯ ಎನ್ಟಿಎ ಕಚೇರಿ ಬಳಿ ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. देखिए पूरे देश के विद्यार्थी जो हैं सड़कों पे हैं, नीट के विद्यार्थी सड़कों पे हैं। वो मांग कर रहे हैं कि सरकार कहां है कि एनटीए को बैन किया जाए। पिछली बार जो दोषी थे आज तक सामने नहीं आए हैं। अभी हमें पता लगा है कि भाई सीबीआई को ये जो केस है वो दे दिया गया है, लेकिन पिछली बार के जो दोषी थे सीबीआई ने उसमें क्या जांच की, जिसी तरीके से उस मामले को ठंडे बस्ते में डाला गया, इस मामले को भी ठंडे बस्ते में डाला जाएगा।
ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮತ್ತೊಂದೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನೀಟ್ ಪರೀಕ್ಷೆ ರದ್ದು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಭ್ರಷ್ಟ ಬಿಜೆಪಿ ಆಡಳಿತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ತ್ಯಾಗ ಮತ್ತು ಕನಸುಗಳನ್ನ ನುಚ್ಚು ನೂರಾಗಿಸಿದೆ. ಪ್ರತಿ ಬಾರಿಯೂ ಪ್ರಶ್ನೆ ಪತ್ರಿಕೆ ಮಾಫಿಯಾ ಯಾವುದೇ ಶಿಕ್ಷೆ ಇಲ್ಲದೆ ತಪ್ಪಿಸಿಕೊಳ್ಳುತ್ತೆ. ಆದರೆ ಪ್ರಾಮಾಣಿಕ ವಿದ್ಯಾರ್ಥಿಗಳು ಶಿಕ್ಷೆ ಅನುಭವಿಸುತ್ತಾರೆ. ಪ್ರಧಾನಮಂತ್ರಿಯವರು ಹೇಳಿದ್ದ ಅಮೃತ ಕಾಲ ಈಗ ದೇಶಕ್ಕೆ ವಿಷದ ಯುಗವಾಗಿ ಮಾರ್ಪಟ್ಟಿದೆ. ಒಂದು ಗಂಭೀರ ವಿಷಯವನ್ನ ದೇಶದ ಯುವಕರ ಗಮನಕ್ಕೆ ತರಲು ಬಯಸುತ್ತೇನೆ. ನೀವೇ ಗೂಗಲ್ನಲ್ಲಿ ಹುಡುಕಿ 2024ರ ನೀಟ್ ಹಗರಣದ ವೇಳೆ NTA ಮಹಾನಿರ್ದೇಶಕ ಯಾರಾಗಿದ್ರು ಮತ್ತು ಈಗ ಮೋದಿ ಸರ್ಕಾರ ಅವರನ್ನ ಎಲ್ಲಿ ಕೂರಿಸಿದೆ ಅಂತ ನೋಡಿ. ನಿಮ್ಮಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡುವವರಿಗೆ ಬಿಜೆಪಿ ಬಹುಮಾನ ನೀಡುತ್ತೆ, ಉನ್ನತ ಹುದ್ದೆಗಳಿಗೆ ಬಡ್ತಿ ನೀಡುತ್ತೆ. ನೀಟ್ ಪರೀಕ್ಷೆ ರದ್ದಾದ ಬಗ್ಗೆ ಆರ್ ಅಶೋಕ್ ಏನ್ ಹೇಳ್ತಾರೆ? ಕೇಂದ್ರ ಸರ್ಕಾರದ ನಾಯಕರು ಉತ್ತರಿಸಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಗರಂ ಆದ್ರು. ಮತ್ತೊಂದೆಡೆ ನೀಟ್ ಪರೀಕ್ಷೆ ರದ್ದಾಗಿದ್ದು ಆಘಾತ ಆಗಿದೆ, ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿತ್ತು ಅಂತ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದ್ರು. ಯಾರು ಅವ್ಯವಸ್ಥೆ ಅಂತ ಗೊತ್ತಾಯ್ತಾ? ರಾಜ್ಯ ಸರ್ಕಾರದಲ್ಲಿ ಆಗಿದೆಯಾ? ರಾಜ್ಯ ಸರ್ಕಾರದಲ್ಲಿ ಆಗಿದ್ದೀರನ್ರಿ, ಹೊಯ್ಕೊಳ್ಳೋಕೆ ಹೇಳಿ. ಈಗ ಆ ಮಕ್ಳಿಗೆ ಕರ್ಕೊಂಡ್ಬಂದ್ಬಿಟ್ಟು ಉತ್ತರ ಕೊಡೋಕೆ ಹೇಳಿ ಅಶೋಕಿಗೆ. ಇನ್ನು ನೀಟ್ ಮರುಪರೀಕ್ಷೆಗೆ NTA ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ಸಲ ಪರೀಕ್ಷೆಗಳು ರದ್ದಾಗಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಮೆಟ್ರೋನಲ್ಲಿ ಪ್ರಯಾಣಿಸಿ ಅಂತ ಪ್ರಧಾನಿ ಮೋದಿ ಹೇಳಿದ ಮರುದಿನವೇ ಬಿಜೆಪಿ ನಾಯಕ ಬರೋಬ್ಬರಿ 50 ಕಾರ್ ಬಳಸಿದ್ದಾನೆ. ಬಿಜೆಪಿ ನಾಯಕ ಸೌಭಾಗ್ಯ ಸಿಂಗ್ ಠಾಗೂರ್ ಮಹಾರಾಷ್ಟ್ರದ ಉಜ್ಜೈನ್ನಿಂದ ಭೋಪಾಲ್ಗೆ ಬರೋಬ್ಬರಿ 50 ಬೆಂಗಾವಲು ಕಾರುಗಳೊಂದಿಗೆ ಪ್ರಯಾಣಿಸಿದ್ದಾನೆ. ಮತ್ತೊಂದೆಡೆ ಮೋದಿ ಅವರು ಭಾರತೀಯರನ್ನ ವಿದೇಶಿ ಪ್ರಯಾಣ ಕಡಿಮೆ ಮಾಡಿ ಎಂದು ಮನವಿ ಮಾಡೋದ್ರ ಜೊತೆಗೆ ವಿದೇಶಿ ಪ್ರವಾಸಿಗರು ಹೆಚ್ಚು ಭಾರತಕ್ಕೆ ಭೇಟಿ ನೀಡುವಂತೆ ಮಾಡಬೇಕು, ವಿದೇಶಿ ಪ್ರವಾಸಿಗರನ್ನ ಆಕರ್ಷಿಸಲು ವೀಸಾ ನಿರ್ಬಂಧಗಳನ್ನು ಸಡಿಲಿಸಬೇಕು ಅಂತ ಭಾರತೀಯ ಪ್ರವಾಸೋದ್ಯಮ ಒಕ್ಕೂಟ ಆಗ್ರಹಿಸಿದೆ. 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ಮೋದಿ ಹೇಳಿರೋ ಬೆನ್ನಲ್ಲೇ ಆಭರಣ ತಯಾರಕರಿಗೆ ಕೆಲಸ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಗೋಲ್ಡ್ ಸ್ಮಿತ್ಗಳಿಗೆ ಆರ್ಥಿಕ ಸಂಕಷ್ಟದ ಜೊತೆಗೆ ಕೆಲಸ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಲಕ್ಷಾಂತರ ಆಭರಣ ತಯಾರಕರಿಗೆ ಕೆಲಸ ಕಳೆದುಕೊಳ್ಳುವ ಆತಂಕ ಇದೆ. ಈಗ ಆಲ್ರೆಡಿ ಯುದ್ಧದಿಂದ 30% ಆಭರಣ ತಯಾರಕರಿಗೆ ಕೆಲಸ ಇಲ್ಲ. ಈಗ ಮತ್ತೆ ಬಂಗಾರದ ವ್ಯಾಪಾರ ವಹಿವಾಟು ಕಡಿಮೆಯಾದರೆ ಭಾರಿ ನಷ್ಟ ಆಗಲಿದೆ. ಆಭರಣ ಕಲಾಕೃತಿ ತಯಾರಕರಿಗೆ ಕೆಲಸ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಲಿದೆ. ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ ಅನ್ನೋ ಪ್ರಧಾನಿ ಮೋದಿ ಸಲಹೆಯನ್ನ ಖಾಸಗಿ ಶಾಲಾ ಒಕ್ಕೂಟ ವಿರೋಧಿಸಿದೆ. ಆನ್ಲೈನ್ ತರಗತಿಯಿಂದ ಈಗ ಆಲ್ರೆಡಿ ಸಾಕಷ್ಟು ಹಾನಿಯಾಗಿದೆ. ಮೋದಿ ನೀಡಿದ ಸಲಹೆ ಆಘಾತ ಉಂಟು ಮಾಡಿದೆ ಅಂತ ಕೃಪಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಚಿನ್ನ, ತೈಲದ ಬಗ್ಗೆ ಸಲಹೆ ನೀಡಿದ್ದನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇರೋದನ್ನ MLC CT ರವಿ ಖಂಡಿಸಿದ್ದಾರೆ. ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು ಇದನ್ನೇ ಹೇಳಿದ್ದರು. ಅವರ ಹೇಳಿಕೆಗಳನ್ನು ನಾವು ವಿರೋಧಿಸ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಯುದ್ಧದ ಕಾರಣದಿಂದ ಕಚ್ಚಾ ತೈಲ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ. ಇದೆಲ್ಲದರ ಕೊರತೆ ನೀಗಿಸೋಕೆ ಮೋದಿ ಸಲಹೆ ಕೊಟ್ಟಿದ್ದಾರೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮತ್ತು ಜಾಗತಿಕ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಇಂಧನ ಉಳಿತಾಯಕ್ಕೆ ಕರೆ ನೀಡಿದ್ದಾರೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಶಾಲಾ ಕಾಲೇಜುಗಳಲ್ಲಿ ತಾತ್ಕಾಲಿಕ ಆನ್ಲೈನ್ ಕ್ಲಾಸ್ ನಡೆಸುವಂತೆ ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರಿಂದ ತೀವ್ರ ಟೀಕೆ ವ್ಯಕ್ತವಾಗಿದೆ. ಆನ್ಲೈನ್ ಕ್ಲಾಸ್ ನಡೆಸಬೇಕೆಂದು ಹೋದವರು ಶಾಲೆ ಮುಚ್ಚಿದ್ದಾರೆ. 1 ವರ್ಷ ಎಲ್ಲ ಶಾಲೆಗಳನ್ನು ನೀವೇ ಕ್ಲೋಸ್ ಮಾಡಿ ಮನ್ ಕಿ ಬಾತ್ ನಡೆಸಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ಮೋದಿ ಸಾಹೇಬ್ರೆ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ. ಯಾರು? ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ, ದೇಶದ ಯುವಕರಿಗೆ ಪಾಠ ಮಾಡಿರಿ. ನೀವು A+B² ಪಾಠ ಆಗಿರಲಿ, ಅಥವಾ ಕ್ಲೌಡು ಜಾಸ್ತಿ ಬಂದಾಗ ಹೇಳಿರ್ತಕ್ಕಂಥ ಪಾಠಗಳಾಗಿರಲಿ, ಕೋಲ್ಡ್ ಕ್ಲೈಮೇಟ್ ಬಗ್ಗೆ ಹೆಂಗಿರ್ಬೇಕಂಥದ್ದು ಪಾಠಗಳಾಗಿರಲಿ, ಒಲಿಂಪಿಕ್ಸ್ನಾಗ ಹೆಂಗೆ ಗೆಲ್ಲಬೇಕು, ಫುಟ್ಬಾಲ್ ಹೆಂಗೆ ಆಡಬೇಕು, ಕ್ರಿಕೆಟ್ ಹೆಂಗೆ ಆಡಬೇಕು, ಇವನ್ನೆಲ್ಲ ನೀವು ಜನಕ್ಕೆ ಕೇಳಿಬಿಟ್ರೆ ಸಾಕು. ಸುಮ್ಮನೆ ಶಾಲೆಗಳೇ ಮುಚ್ಚಿಬಿಡ್ರಿ. ಯಾಕಂದರೆ ಆಲ್ರೆಡಿ 1 ಲಕ್ಷ ಶಾಲೆ ಮುಚ್ಚಿರಿ.
ಪ್ರಧಾನಿ ಮೋದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಭೇಟಿ ವೇಳೆ ಅವರು ಸಂಚರಿಸುವ ಮಾರ್ಗದಲ್ಲಿ 2 ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಮತ್ತು ರವಿಶಂಕರ್ ಗುರೂಜಿ ಆಶ್ರಮದ ಬಳಿ ಬಾಂಬ್ ಇಟ್ಟಿದ್ದಾಗಿ ಭಾನುವಾರ ಬೆಳಗ್ಗೆ 8:30ಕ್ಕೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಆರೋಪಿ ಲೋಹಿತ್ ಮೆಸೇಜ್ ಮಾಡಿದ್ದ. ಈ ಮೊದಲು 2 ಬಾರಿ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ಲೋಹಿತ್ ಜೊತೆಗೆ ತಮಿಳುನಾಡಿನ ಸೂಲಿಗೆರೆಯಿಂದ ಕಂಟ್ರೋಲ್ ರೂಮ್ಗೂ ಕರೆ ಮಾಡಿದ್ದಾನೆ. ಅನಂತರ ತನ್ನ ಮೊಬೈಲ್ ಅನ್ನ ಕೆಲ ಹೊತ್ತು ಸ್ವಿಚ್ ಆಫ್ ಮಾಡಿದ್ದ ಆರೋಪಿ ಲೋಹಿತ್ ಮತ್ತೆ ಫೋನ್ ಆನ್ ಮಾಡಿ ಸ್ಫೋಟ ನಿಷ್ಕ್ರಿಯಗೊಳಿಸುವಂತೆ ಪೊಲೀಸರಿಗೆ ಮೆಸೇಜ್ ಮಾಡಿದ್ದಾನೆ. ಬಳಿಕ ಅಲರ್ಟ್ ಆದ ಪೊಲೀಸರು ತಪಾಸಣೆ ನಡೆಸಿದಾಗ ಸ್ಫೋಟಕ ಪತ್ತೆಯಾಗಿದೆ. ಪ್ರಧಾನಿ ಮೋದಿ ಬರುವ ರಸ್ತೆಯ ಪಕ್ಕದಲ್ಲಿ ಸ್ಫೋಟಕಗಳು ಪತ್ತೆ ಪ್ರಕರಣದ ಸಂಬಂಧ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಪಕ್ಕ ಪ್ಲಾನ್ ಮಾಡಿಯೇ ಆರೋಪಿ ಸ್ಫೋಟಕಗಳನ್ನ ಇಟ್ಟಿದ್ದ. ರಟ್ಟಿನ ಬಾಕ್ಸ್ನಲ್ಲಿ 2 ಜಿಲೆಟಿನ್, ಗಂಧದ ಕಡ್ಡಿ, ಬೆಂಕಿ ಕಡ್ಡಿ, ಬ್ಯಾಟರಿ ಇಟ್ಟಿದ್ದ. ಇನ್ನು ಬ್ಯಾಟರಿ ಸ್ಫೋಟಗೊಳ್ಳದೆ ಇದ್ರೆ ಬೆಂಕಿ ಕಡ್ಡಿ ಮೂಲಕ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ. ಗಂಧದ ಕಡ್ಡಿಗೆ ಬೆಂಕಿ ಕಡ್ಡಿಗಳನ್ನ ಕಟ್ಟಿರುವ ಈ ಖತರ್ನಾಕ್ ಗಂಧದ ಕಡ್ಡಿಗೆ ಬೆಂಕಿ ಹಚ್ಚಿದ್ರೆ ನಿಧಾನವಾಗಿ ಉರಿದು ಆನಂತರ ಬೆಂಕಿ ಕಡ್ಡಿ ಹೊತ್ಕೊಂಡು ಜಿಲೆಟಿನ್ ಕಡ್ಡಿ ಸ್ಫೋಟಿಸುವ ಪ್ಲಾನ್ ಮಾಡಿದ್ದ. ಪೊಲೀಸ್ ಭದ್ರತೆ ಇದ್ದ ಹಿನ್ನೆಲೆಯಲ್ಲಿ ಬಾಕ್ಸ್ನಲ್ಲೇ ಆರೋಪಿ ಸ್ಫೋಟಕ ಇಟ್ಟು ಹೋಗಿದ್ದ. ಇನ್ನು ಎಫ್ಎಸ್ಎಲ್ ತಜ್ಞರ ತನಿಖೆ ವೇಳೆ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ. ಜಿಲೆಟಿನ್ ಕಡ್ಡಿಗಳು 3 ವರ್ಷದ ಹಿಂದೆ, ವೈರ್ ಎಲೆಕ್ಟ್ರಿಕಲ್ ವಸ್ತುಗಳು 1 ವರ್ಷದ ಹಿಂದೆ ತಯಾರಾಗಿರೋ ಸಾಧ್ಯತೆ ಇದೆ. ಗಡಿಯಾರಕ್ಕೆ ಬಳಸೋ ವೈರ್, ಬ್ಯಾಟರಿಗಳನ್ನ ಬಾಕ್ಸ್ನಲ್ಲಿ ಇರಿಸಲಾಗಿತ್ತು. ಸರಿಯಾಗಿ ಜೋಡಣೆ ಮಾಡಿದ್ರೆ ಸ್ಫೋಟಗೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಪತ್ತೆಯಾದ ಜಿಲೆಟಿನ್ ಕಡ್ಡಿಗಳು ಸ್ಫೋಟಗೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಎನ್ನಲಾಗಿದೆ. ಸ್ಫೋಟಕ ಪತ್ತೆ ಸಂಬಂಧ ರಾಷ್ಟ್ರೀಯ ಭದ್ರತಾ ಪಡೆ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದೆ. ಸ್ಫೋಟಕ ಪತ್ತೆಯಾದ ಬಗ್ಗೆ ಎನ್ಎಸ್ಜಿ ಟೀಮ್ ಸೀಮಂತ್ ಕುಮಾರ್ ಸಿಂಗ್ ಜೊತೆ ಚರ್ಚೆ ನಡೆಸಿದೆ. ಇನ್ನು ಪ್ರಕರಣದ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರು ಅಂತೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ತಮಿಳುನಾಡಿನಲ್ಲಿ ಅಧಿಕಾರ ವಹಿಸಿಕೊಂಡ 2 ದಿನಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಹೊಸ ಆದೇಶ ಹೊರಡಿಸಿದ್ದಾರೆ. ದೇವಸ್ಥಾನ, ಶಾಲೆಗಳ ಬಳಿ ಇರುವ ಮದ್ಯದಂಗಡಿ ಬಂದ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಧಾರ್ಮಿಕ ಕೇಂದ್ರ ಮತ್ತು ಶಾಲೆಗಳು, ಬಸ್ ನಿಲ್ದಾಣಗಳ ಬಳಿ ಮದ್ಯದಂಗಡಿಗಳು ಬಂದ್ ಮಾಡಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಆದೇಶ ಹೊರಡಿಸಿದ್ದಾರೆ. ಮುಂದಿನ 2 ವಾರದಲ್ಲಿ 717 ವೈನ್ ಶಾಪ್ಗಳನ್ನು ಬಂದ್ ಮಾಡಿಸಲು ಸಿಎಂ ವಿಜಯ್ ಸೂಚನೆ ಕೊಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಬಳಿ 186, ಬಸ್ ನಿಲ್ದಾಣಗಳ ಬಳಿಯ 255 ಮದ್ಯದಂಗಡಿಗಳಿದ್ದು, ಇನ್ನು ಧಾರ್ಮಿಕ ಕೇಂದ್ರಗಳ ಬಳಿ ಇರುವ 276 ಮದ್ಯದಂಗಡಿಗಳ ಬಂದ್ಗೆ ಸಿಎಂ ವಿಜಯ್ ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅವರ ಈ ನಿರ್ಧಾರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ನಟ ವಿಶಾಲ್ ವಿಜಯ್ ಅವರಿಗೆ ದೊಡ್ಡ ಸೆಲ್ಯೂಟ್ ಅಂತ ಹೇಳಿದ್ದಾರೆ. ತಮಿಳುನಾಡು ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಪ್ರಭಾಕರ್ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಪೀಠದ ಮೇಲೆ ಪ್ರಭಾಕರ್ರನ್ನ ವಿಪಕ್ಷ ನಾಯಕ ಉದಯನಿಧಿ ಕರೆತಂದು ಕೂರಿಸಿದ್ರು. ಇದರ ಬಗ್ಗೆ ವಿಧಾನಸಭೆಯಲ್ಲಿ ಭಾಷಣ ಮಾಡಿದ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತಿಗೆ ಇಡೀ ಸದನ ನಗೆ ಗಡಲಲ್ಲಿ ತೇಲಿತ್ತು. அணை முன்னவரும் எதிர்க்கட்சி தலைவரும் அவரை தடுத்து நிறுத்தி அவர் கைகளை பிடித்து இழுத்து வந்து ஆசனத்தில் அமர வைப்பார்கள். ವಿಜಯ್ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಎಐಎಡಿಎಂಕೆ ಒಂದು ಬಣ ಬಣ್ಣಿಸ್ತಾ ಇದೆ. ಟಿವಿಕೆಗೆ ಎಐಎಡಿಎಂಕೆಯ ಒಂದು ಬಣ ಬೆಂಬಲ ನೀಡಿದ್ದು, ವಿಜಯ್ ನೇತೃತ್ವದ ಸರ್ಕಾರಕ್ಕೆ 30 ಎಐಎಡಿಎಂಕೆ ಶಾಸಕರ ಬೆಂಬಲ ಸಿಕ್ಕಿದೆ. ಸಿವಿ ಷಣ್ಮುಗಂ ನೇತೃತ್ವದ ಬಂಡಾಯ ಶಾಸಕರಿಂದ ಟಿವಿಕೆಗೆ ಸಾಥ್ ಸಿಕ್ಕಿದೆ. ಜನಾದೇಶ ವಿಜಯ್ ಪರ ಇದ್ದು ನಾವು ಗೌರವಿಸ್ತೀವಿ ಅಂತ ಷಣ್ಮುಗಂ ಹೇಳಿದ್ದಾರೆ. ಇನ್ನು ವಿಶ್ವಾಸಮತ ಸಾಬೀತುಪಡಿಸಬೇಕಾಗಿರುವ ಜೋಸೆಫ್ ವಿಜಯ್ ಎಐಎಡಿಎಂಕೆಯ ಷಣ್ಮುಗಂ ಬಣವನ್ನ ಭೇಟಿಯಾಗಿದ್ದಾರೆ. ವಿಸಿಕೆಯ ತಿರುಮಾಳವನ್ ನಿವಾಸ, ಕಾಂಗ್ರೆಸ್ ಕಚೇರಿಗೂ ಭೇಟಿ ನೀಡಿದ್ದಾರೆ. ಚುನಾವಣೆ ಫಲಿತಾಂಶ ಹೊರಬಿದ್ದು 9 ದಿನ ಕಳೆದರೂ ಕೇರಳಂನಲ್ಲಿ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿದಿಲ್ಲ. ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವ ರಾಹುಲ್ ಗಾಂಧಿ ನಿವಾಸದಲ್ಲಿ ಮಂಗಳವಾರ ಇಡೀ ದಿನ ಮ್ಯಾರಥಾನ್ ಸಭೆಗಳನ್ನು ನಡೆಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಿಎಂ ಯಾರಾಗಬೇಕು ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಅಂತಿಮವಾಗಿ ಬುಧವಾರ ಸಂಜೆಯೊಳಗೆ ಕೇರಳದ ನೂತನ ಸಿಎಂ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ.
ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಅವಧಿಗೆ ಹಿಮಂತ್ ಬಿಸ್ವಾ ಶರ್ಮಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಖಾನಾಪಾರದ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸಮಾರಂಭಕ್ಕೆ ಸಾಕ್ಷಿಯಾದರು. ಶರ್ಮಾ ಅವರಿಗೆ ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಪ್ರಮಾಣ ವಚನ ಬೋಧಿಸಿದ್ರು. 57 ವರ್ಷದ ಶರ್ಮಾ ಅವರು ಸತತ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ರಾಜ್ಯದ ಮೊದಲ ಕಾಂಗ್ರೆಸ್ಸೇತರ ನಾಯಕರಾಗಿದ್ದಾರೆ. ಈ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾಧಿಕಾರಿಯಾಗಿದ್ದ ಮನೋಜ್ ಕುಮಾರ್ ಅಗರ್ವಾಲ್ ರನ್ನ ಬಿಜೆಪಿ ಸರ್ಕಾರ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಿದೆ. ಮನೋಜ್ ಕುಮಾರ್ ಅಗರ್ವಾಲ್ 1990ರ ಬ್ಯಾಚ್ ಐಎಎಸ್ ಅಧಿಕಾರಿ. ಬಿಜೆಪಿ ಈ ನಡೆಯನ್ನ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ತೀವ್ರವಾಗಿ ಟೀಕಿಸಿದೆ. 2026ರ ಬಂಗಾಳ ಚುನಾವಣೆ ನ್ಯಾಯಸಮ್ಮತವಾಗಿತ್ತು ಅಂತ ಯಾರಾದರೂ ನಂಬ್ತಾರೆಯೇ ಅಂತ ಎಕ್ಸ್ ಖಾತೆಯಲ್ಲಿ ಪ್ರಶ್ನೆ ಮಾಡ್ತಾ ಇರೋ ಟಿಎಂಸಿ ನಾಯಕರು ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗೆ ರಾಜ್ಯ ಸರ್ಕಾರ ಸುಪ್ರೀಂಗೆ ಹೆಚ್ಚುವರಿ 3 ತಿಂಗಳು ಸಮಯ ಕೇಳಿದೆ. ರಾಜ್ಯ ಸಿಬ್ಬಂದಿ ಜನಗಣತಿ ಮತ್ತು ಎಸ್ಐಆರ್ನಲ್ಲಿ ನಿರತರಾಗಿದ್ದಾರೆ. ಈ ಹಿನ್ನೆಲೆ ಸೆಪ್ಟೆಂಬರ್ 30ರವರೆಗೆ ಸಮಯ ನೀಡುವಂತೆ ಮನವಿ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಸುಪ್ರೀಂಗೆ ಪ್ರತ್ಯೇಕ ಅಫಿಡವಿಟ್ ಸಲ್ಲಿಸಿದೆ. ರಾಜ್ಯ ಸರ್ಕಾರ ಸಾರಿಗೆ ಸಿಬ್ಬಂದಿ ವೇತನವನ್ನ ಶೇಕಡ 12.5% ಹೆಚ್ಚಿಸಿ ಆದೇಶಿಸಿದೆ. 4 ಸಾರಿಗೆ ನಿಗಮಗಳ 1,05,000 ಸಿಬ್ಬಂದಿ ವೇತನ ಪರಿಷ್ಕರಣೆ ಮಾಡಲಾಗಿದೆ. ವೇತನ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ ಮಾಸಿಕ 72 ಕೋಟಿ, ವಾರ್ಷಿಕ 873 ಕೋಟಿ ಹೆಚ್ಚುವರಿ ವೆಚ್ಚ ತಗುಲಲಿದೆ. ಜ್ಯೂಸ್ ಅಂಗಡಿ ನೆಪದಲ್ಲಿ ಹೈಡ್ರೋ ಗಾಂಜಾ ಮಾರ್ತಾ ಇದ್ದ ಕೇರಳ ಮೂಲದ ಇಬ್ಬರನ್ನ ಬಂಧಿಸಲಾಗಿದೆ. 46 ಲಕ್ಷ ಮೌಲ್ಯದ 464 ಗ್ರಾಂ ಹೈಡ್ರೋ ಗಾಂಜಾವನ್ನ ಮಲ್ಲೇಶ್ವರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಡಿವಾಳದಲ್ಲಿ ಬಾಡಿಗೆ ಮನೆ ಮಾಡಿ ವಾಸವಾಗಿದ್ದ ಮೊಹಮ್ಮದ್ ಹಂಸಾ ಮತ್ತು ಯಾಸೀರ್ ಬಿಟಿಎಂ ಲೇಔಟ್ನಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ರು. ಕೇರಳದಿಂದ ಹೈಡ್ರೋ ಗಾಂಜಾ ತರಿಸಿ ಮಾರಾಟ ಮಾಡ್ತಾ ಇದ್ರು. ಐರ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ನೆದರ್ಲ್ಯಾಂಡ್ ಸಹಯೋಗದಲ್ಲಿ ನಡೀತಾ ಇರೋ ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ನ ಡಬ್ಲಿಂಗ್ ಫ್ರಾಂಚೈಸಿ ರಾಹುಲ್ ದ್ರಾವಿಡ್ ಖರೀದಿಸಿದ್ದಾರೆ. ಅಭಿಷೇಕ್ ಬಚ್ಚನ್ ಲೀಗ್ನ ಸಹ ಮಾಲೀಕರಾಗಿದ್ದಾರೆ. 2026ರ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 20ರವರೆಗೆ ಈ ಲೀಗ್ ನಡೆಯಲಿದ್ದು ಒಟ್ಟು 33 ಪಂದ್ಯಗಳಿರಲಿವೆ. ಡಬ್ಲಿನ್, ಬೆಲ್ಫಾಸ್ಟ್, ಎಡಿನ್ಬರ್ಗ್, ಗ್ಲಾಸ್ಗೋ, ರೋಟರ್ಡ್ಯಾಮ್ ಮತ್ತು ಆಮ್ಸ್ಟರ್ಡ್ಯಾಮ್ ಹೀಗೆ ಒಟ್ಟು 6 ತಂಡಗಳು ಇರಲಿವೆ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,065 ಇತ್ತು. ಇಂದು 14,115ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,344 ರೂಪಾಯಿ ಇತ್ತು. ಇಂದು 15,398 ರೂಪಾಯಿಗೆ ಏರಿಕೆಯಾಗಿದೆ.